ಏನಾಯಿತು? ಕಳೆದ 40 ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು 21 ರಿಂದ 23 ಹೃದಯಾಘಾತ ಪ್ರಕರಣಗಳು ದಾಖಲಾಗಿವೆ. ಇವುಗಳಲ್ಲಿ ಹೆಚ್ಚಿನವರು ಯುವಕರು 19, 25 ಹಾಗೂ ಮಧ್ಯವಯಸ್ಕರು 25, 45. ಇವರು ಆಕಸ್ಮಿಕವಾಗಿ ತಮ್ಮ ದೈನಂದಿನ ಕೆಲಸಗಳಲ್ಲಿ ಇರುತ್ತಿದ್ದಾಗಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ನಡೆಯುತ್ತಾ, ಊಟ ಮಾಡುತ್ತಾ ಅಥವಾ ಕೂರುವೆಯಲ್ಲಿಯೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಆಘಾತಕಾರಿ ಉದಾಹರಣೆಗಳು: 35 ವರ್ಷದ ಚೇತನ್ ಊಟ ಮಾಡುವಾಗಲೇ ಹಠಾತ್ ಹೃದಯಾಘಾತದಿಂದ ಮೃತಪಟ್ಟರು. 24 ವರ್ಷದ ಟ್ಯೂಷನ್ ಶಿಕ್ಷಕಿ ಬೋಧನೆಯ ಮಧ್ಯೆಯೇ ಕುಸಿದು ಬಿದ್ದು ಸಾವಿಗೀಡಾದರು. ಇತರ ಕೆಲ ಮನೆಗಾರ್ತಿಯರು ಮತ್ತು ಸರ್ಕಾರಿ ನೌಕರರು ಸಹ ಇನ್ನೂ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲದೆ ಆಗಲೇ ಕುಸಿದು ಬಿದ್ದರು. ಸರ್ಕಾರದ ಪ್ರತಿಕ್ರಿಯೆ: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಕ್ಷಣವೇ ವಿಶೇಷ ವೈದ್ಯಕೀಯ ಸಮಿತಿ ರಚಿಸಿದ್ದಾರೆ. ರಾ. ರವೀಂದ್ರನಾಥ್ ಜಯದೇವ ಹೃದಯ ಸಂಸ್ಥೆ ನೇತೃತ್ವದ ಈ ಸಮಿತಿ 10 ದಿನಗಳಲ್ಲಿ ವರದಿ ನೀಡುವಂತೆ ಆದೇಶಿಸಲಾಗಿದೆ. ಸರ್ಕಾರ ಜೀವನ ಶೈಲಿ, ಕೋವಿಡ್ ಲಸಿಕೆ, ಪೂರ್ವ ಆರೋಗ್ಯ ಇತಿಹಾಸ ಮತ್ತು ಇನ್ನಿತರ ಕಾರಣಗಳನ್ನು ಪರಿಶೀಲಿಸುತ್ತಿದೆ. ಸಾಮಾನ್ಯ ಜನರ ಆತಂಕ: ಹುಡುಗರು ಮತ್ತು ಯುವವರ್ಗ ಅಕಾಲಿಕವಾಗಿ ಸತ್ತಿರುವುದರಿಂದ ಜನರಲ್ಲಿ ಭಾರೀ ಭಯ ಮತ್ತು ಗೊಂದಲ ಉಂಟಾಗಿದೆ. ಕೆಲವರು ಇದನ್ನು ಜ್ಯೋತಿಷ್ಯ ಮತ್ತು ಗ್ರಹಗತಿಯ ಜೊತೆಲೂ ಲಿಂಕ್ ಮಾಡುತ್ತಿದ್ದಾರೆ, ಆದರೆ ವೈದ್ಯರು ಮಾತ್ರ ವೈಜ್ಞಾನಿಕ ಕಾರಣಗಳತ್ತ ಗಮನಹರಿಸುತ್ತಿದ್ದಾರೆ. ವೈದ್ಯರ ಅಭಿಪ್ರಾಯ: ಕಾರಣಗಳು ಹೆಚ್ಚಾದ ಒತ್ತಡ, ಅನಾರೋಗ್ಯಕರ ಆಹಾರ ಹಾಗೂ ವ್ಯಾಯಾಮದ ಕೊರತೆ, ಧೂಮಪಾನ ಮತ್ತು ಮದ್ಯಪಾನ. ಕೆಲವರಲ್ಲಿ ಕೋವಿಡ್ ನಂತರ ಬ್ಲಡ್ ಕ್ಲಾಟ್ ಆಗುವ ಸಮಸ್ಯೆಗಳು. ಲಸಿಕೆಯ ಸಂಬಂಧದ ಬಗ್ಗೆ ಈಗ ತನಿಖೆ ನಡೆಯುತ್ತಿದೆ. ಇನ್ನೂ ಎಷ್ಟು ಪ್ರಮಾಣಿತ ಮಾಹಿತಿ ಇಲ್ಲ. ಹಳೆಯ ದಾಖಲೆಗಳು: ಕಳೆದ 2 ವರ್ಷಗಳಲ್ಲಿ 507 ಹೃದಯಾಘಾತ ಪ್ರಕರಣಗಳು ವರದಿಯಾಗಿವೆ. ಇದರಲ್ಲಿ 190 ಜನ ಮೃತರಾಗಿದ್ದಾರೆ. ಆದರೆ ಇತ್ತೀಚಿನ 40 ದಿನಗಳಲ್ಲಿ 20ಕ್ಕೂ ಹೆಚ್ಚು ಮಂದಿ ಸಾಯುವುದು ಮಾತ್ರ ಅಸಾಧಾರಣ ಸಂಗತಿ. ತಡೆಗಟ್ಟುವಿಕೆ ಮತ್ತು ಜಾಗೃತಿ: ಸರ್ಕಾರ ಹೃದಯ ಪರಿಶೀಲನಾ ಶಿಬಿರಗಳು, ಹೆಲ್ತ್ ಕ್ಯಾಂಪ್ಸ್, ಎಗ್ ಪರೀಕ್ಷೆಗಳು ಹಾಗೂ ಜಾಗೃತಿ ಅಭಿಯಾನ ಆರಂಭಿಸಿದೆ. ಶಾಲೆ, ಕಾಲೇಜುಗಳಲ್ಲಿ ಅಭಿಯಾನ, ಗ್ರಾಮೀಣ ಆರೋಗ್ಯ ಯೋಜನೆಗಳಲ್ಲಿ ಹೃದಯ ಜ್ಯೋತಿ, ಗೃಹ ಆರೋಗ್ಯ ಕಾರ್ಯಕ್ರಮಗಳು ಪ್ರಾರಂಭವಾಗಿವೆ. ಸಾರಾಂಶ: ಹಾಸನ ಜಿಲ್ಲೆಯಲ್ಲಿ ಯುವಜನರ ಸುದ್ದಿ ಸಾವಿನಿಂದ ಅಪಾರ ಆತಂಕ ಉಂಟಾಗಿದೆ. ಸರ್ಕಾರ ವೈದ್ಯಕೀಯ ತನಿಖೆಗೆ ಆದೇಶಿಸಿದೆ.